ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಟು ಮೇಘಾಪ್ಲೆಕ್ಸ್. ನಾನು ಸ್ವಲ್ಪ ಏನು ಗಂಟ್ಲೆ ಹೋಗ್ಬಿಡ್ತು, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರನ್ನ ಆಲ್ಮೋಸ್ಟ್ ನೀವು ನೋಡಿರ್ತೀರಾ, ಅಂದರೆ ವಿಭಿನ್ನವಾಗಿ ನೋಡಿರ್ತೀರ ಅವ್ರನ್ನ. ಬಟ್ ಇವಾಗ ಬೇರೆ ಥರ ನೋಡ್ತೀರಾ ಸ್ವಲ್ಪ ಹೊತ್ತು. ಆ್ಯಂಡ್ ಆ ಗೆಸ್ಟ್ ಬಂದು ಯಾರು ಗೊತ್ತಾ? ಇಲ್ಲಿ ನೋಡಿ, ಎಷ್ಟು ಇದನ್ನು ನನಗೆ ಅಂದರೆ ಇವ್ರನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ನಂಗೆ ಅನಿಸಿತ್ತಲ್ಲ, ವಿಚಿತ್ರವಾಗಿ ಒಂದು ಫೀಲು. ಅಯ್ಯಪ್ಪ ಏನಪ್ಪ ಇವಳು ಇಷ್ಟೊಂದು ಟೆರರ್ ಅನ್ನೋ ಥರ. ಅಂದರೆ ಸೀರಿಯಲ್ಲ ನೋಡಿದಾಗ ಅವಳು ಇವಳು ಅನ್ನೋ ಥರನೇ ಬೈಕೊಂಡಿರ್ತೀವಲ್ವ. ಇದೆಲ್ಲ ನೋಡಿದ್ಮೇಲೆ ಯಾವುದೋ ಒಂದು ಪಾಪು ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಫೀಲ್ ಆಗ್ತಿದೆ ನನಗೆ. ಆ ಪಾಪು ಬೇರೆ ಯಾರು ಅಲ್ಲ, ನಮ್ಮ ಶ್ವೇತಾ ಅವರು. ಐ ಹೋಪ್ ಈ ಥರ ಇಂಟ್ರೊಡಕ್ಷನ್ ನಿಮ್ಗೆ ಯಾರೂ ಮಾಡಿರಲ್ಲ. ಹೇಗಿದ್ದೀರಾ ಶ್ವೇತಾ ಅವರೇ? ನಾನು ಚೆನ್ನಾಗಿದೆ, ನೀವು ಹೇಗಿದೆ? ನಾನು ಸೂಪರ್, ಥ್ಯಾಂಕ್ ಯು. ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್, ವೆಲ್ಕಮ್ ಟು ಅವರ್ ಶೋ. ಆ್ಯಂಡ್ ಇವಾಗ ಸದ್ಯಕ್ಕೆ ಮೈಂಡಲ್ಲಿ ಏನು ಓಡ್ತಾ ಇದೆ? ಜುಲೈ 3 ಸಿನಿಮಾ ರಿಲೀಸ್ ಇದೆ, ಲವ್ ಸೀಸನ್ಸ್. ತುಂಬ ಕನ್ಫ್ಯೂಷನ್ಸ್ ಇದೆ, ಭಯ ಇದೆ. ಬಿಕಾಸ್ ನನ್ನ ಮೊದಲನೇ ಸಿನಿಮಾ. ಸೊ ಜನರು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಹೇಗೆ ತಗೋತಾರೆ. ಸ್ಮಾಲ್ ಸ್ಕ್ರೀನಲ್ಲೇ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಈಗ ಬಿಗ್ ಸ್ಕ್ರೀನಿಗೆ ಹೋಗ್ತಾ ಇದ್ದೀರಿ. ಸೊ ಅಲ್ಲೂ ಕೂಡ ಜಾಸ್ತಿ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಭಯ ಇದೆ. ಭಯ ಆ್ಯಂಡ್ ಎಕ್ಸೈಟ್ಮೆಂಟ್ ಖಂಡಿತ ಎಕ್ಸೈಟ್ಮೆಂಟ್ ಇದೆ. ಐ ಹೋಪ್ ಜುಲೈ 3 ನಿಮಗೆ ತುಂಬ ಖುಷಿ ಆಗುತ್ತೆ ಅಂತ ಥ್ಯಾಂಕ್ ಯು ಸೊ ಮಚ್ ಅಂದ್ಕೊಳ್ತೀನಿ. ಯಾಕಂದರೆ ಸಾಂಗ್ಸ್ ಕೇಳಿದ್ಮೇಲೆ ಜನ ಏನು ರಿಯಾಕ್ಟ್ ಮಾಡ್ತಿರೋ ರೀತಿ ಎಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ನಾನು ಸಾಂಗ್ಸ್ನ ಇವತ್ತೇ ಫಸ್ಟ್ ಕೇಳಿದ್ದು. ಟು ಬಿ ಫ್ರ್ಯಾಂಕ್, ಇಟ್ ವಾಸ್ ಸೋ ಗುಡ್. ಎಲ್ಲ ಸಾಂಗ್ಸು ಚೆನ್ನಾಗಿತ್ತು. ನಿಮಗೆ ನಿಮ್ಮ ಮೂವಿನಲ್ಲಿರೋ ಸಾಂಗ್ಸಲ್ಲಿ ಯಾವುದು ತುಂಬ ಫೇವರೇಟ್? ನನಗೆ ನನ್ನ ಸಾಂಗೇ ತುಂಬ ಇಷ್ಟ. ಓಕೆ. ಬಿಕಾಸ್ ನಾನು ನಿಮ್ಮ ಸಾಂಗ್ ಯಾವುದು ಅಂತ ಹೇಳಿ. ನನ್ನ ಸಾಂಗ್ ಬಂದು ಹೊಸದೊಂದು ಪ್ರೀತಿ ಅನ್ನ ಅಂತ. ಹೊಸದೊಂದು ಪ್ರೀತಿ. ಸೊ ಸಾಂಗ್ ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ, ಐ ವಾಸ್ ವೆರಿ ಎಕ್ಸೈಟೆಡ್. ಬಿಕಾಸ್ ಚಿಕ್ಕ ವಯಸ್ಸಲ್ಲೆಲ್ಲ ಸಿನಿಮಾ ನೋಡುವಾಗ ನಾನು ಈ ಥರ ಮಾಡಬೇಕು ಅಂತ ಆವಾಗಲೇ ಅಂದ್ಕೊತಾ ಇದ್ದೆ. ಓಕೆ. ಸೊ ಅದು ನನ್ಸಾದಾಗ ಇಟ್ಸ್ ಅನ್ಎಕ್ಸ್ಪ್ಲೇನಬಲ್ ಅದೊಂದು ಖುಷಿ. ಸೋ ಟ್ರೂ. ಸೊ ತುಂಬ ಖುಷಿ ಆಯಿತು. ನನ್ನ ಸಾಂಗ್ ನನ್ನನ್ನು ನಾನು ತೆರೆ ಮೇಲೆ ನೋಡೋದಕ್ಕೆ ಐ ಆಮ್ ಜಸ್ಟ್ ವೇಟಿಂಗ್ ಆ್ಯಂಡ್ ಎಕ್ಸೈಟೆಡ್. ಓಕೆ. ಈಗ ಹೊಸದೊಂದು ಪ್ರೀತಿ ಹೆಂಗಿದೆ? ತುಂಬ ರೊಮ್ಯಾಂಟಿಕ್ ಆಗಿದೆಯಾ ಅಥವಾ ಸುಮ್ಮನೆ ಲವಿ ಡವಿ ಥರ ಇದೆಯಾ? ಯಾವ ಥರ ಇದೆ ಕೊರಿಯೋಗ್ರಫಿ ಅದರದ್ದು? ಕೊರಿಯೋಗ್ರಫಿ ಬಂದು ತುಂಬ ರೊಮ್ಯಾಂಟಿಕ್ ಆಗಿದೆ. ಸೊ ಈ ಪ್ರೇಮಿಗಳು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೆಂಗೆ ಖುಷಿಯಾಗಿ ಅದೊಂದು ಸಣ್ಣ ಸಣ್ಣ ಬಟರ್ಫ್ಲೈ ಎಕ್ಸಾಕ್ಟ್ಲಿ ದಟ್ ಸ್ಮಾಲ್ ಥಿಂಗ್ಸ್ಗೂ ಎಷ್ಟು ಖುಷಿ ಪಡ್ತೀವಿ, ಅದನ್ನೆಲ್ಲ ಈ ಸಾಂಗಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಓಕೆ. ಇದರಲ್ಲಿ ಶ್ವೇತಾ ಅವರು ಯಾವ ಸೀಸನ್? ನಾನು ಅದನ್ನ ಹೇಳಲ್ಲ. ನೀವು ಇಲ್ಲ, ಅದನ್ನ ಹೇಳಲೇಬೇಕು ನಮ್ಗೆ. ಇವಾಗ ನಾವು ಸಿನಿಮಾಗೆ ಬಂದು ನೋಡ್ಬೇಕಂದ್ರೆ ಹೇಳಲೇಬೇಕು. ಇವಾಗ ಇವರು ಬೇಸಿಗೆ ಮಳೆಗಾಲದವ್ರೊಬ್ರು ಸಿಕ್ಕಿದ್ರು ನನಗೆ ಆಲ್ರೆಡಿ. ಸೊ ನೀವು ಯಾವುದು? ಮೇ ಬಿ ಸಮ್ಮರ್, ಗೊತ್ತಿಲ್ಲ. ಮೇ ಬಿ ಸೀರಿಯಲಲ್ಲೂ ಸಮ್ಮರು, ಸಿನಿಮಾದಲ್ಲೂ ಸಮ್ಮರು. ಸೊ ಅಂದರೆ ಜನಕ್ಕೆಲ್ರಿಗೂ ಕನೆಕ್ಟ್ ಆಗುತ್ತೆ ನನ್ನ ಪಾತ್ರ. ಓಕೆ. ಸಮ್ಮರ್ ಅಂದರೆ ಆ್ಯಕ್ಚುಲಿ ಎಲ್ಲ ಹೊಸ ಚಿಗುರು ಬರೋವಂಥ ಕಾಲ. ಹೌದು. ಬೇಸಿಕಲಿ ಅಂದರೆ ಯುಗಾದಿ ಸ್ಟಾರ್ಟ್ ಆಗುತ್ತೆ. ಆವಾಗ ಮಾವಿನ ಚಿಗುರು, ಈ ಕಡೆ ಹಲಸು, ಎಷ್ಟೆಷ್ಟೋ ಇದು ಸ್ಟಾರ್ಟ್ ಆಗೋಗುತ್ತೆ. ಒಳ್ಳೆ ಹೊಸ ವೈಬ್ಸ್ ಅದು. ಆ್ಯಂಡ್ ನಿಮ್ಮದು ಸಾಂಗ್ ಕೂಡ ಹೊಸದೊಂದು ಪ್ರೀತಿ ಅಂತಲೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಸಿನಿಮಾ ಮುಖಾಂತರ ನಿಮಗೆ ನಿಮ್ಮ ಕ್ಯಾರೆಕ್ಟ್ರು ಮತ್ತು ಕಥೆ ಎಲ್ಲ ನೋಡಿದ್ಮೇಲೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗ್ಬೋದು ಅಂತ ಅನ್ಸುತ್ತಾ? ನಿಮ್ಮ ಸೀಸನ್ ಥರನೇ ಶುರು ಆಗುತ್ತೆ ಖಂಡಿತ. ನನ್ನ ಸಿನಿಮಾ ಜರ್ನಿಯಲ್ಲಿ ಓಕೆ ಶುರು ಆಗುತ್ತೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ವೆರಿ ನೈಸ್, ಸೂಪರ್. ಆ್ಯಂಡ್ ಶ್ವೇತಾ ಅವರೇ, ಈಗ ಸೀರಿಯಲಲ್ಲೂ ಆ್ಯಕ್ಟ್ ಮಾಡಿದ್ದೀರಾ, ಸಿನಿಮಾಗೂ ಬಂದಿದೆ. ಸಿನಿಮಾ ಮೊದಲನೇ ಸಿನಿಮಾ ನನ್ನ ಮೊದಲನೇ. ಯಾ. ಸೊ ಎರಡಕ್ಕೂ ನೀವು ಕಂಡುಕೊಂಡಿರುವಂಥ ಡಿಫ್ರೆನ್ಸ್ಗಳೇನು? ಯಾವುದು ತುಂಬ ಚೆನ್ನಾಗಿ ಅನಿಸ್ತು ಎಕ್ಸ್ಪೀರಿಯನ್ಸ್? ನಟನೆ ಅನ್ನೋದು ಎಲ್ಲ ಕಡೆ ಒಂದೇನೆ. ಕಲಿಯುವಂಥ ಒಂದು ಇದು ಜಾಸ್ತಿ ಇರುತ್ತೆ. ಎಲ್ಲ ಕಡೆ ಪ್ಯಾಟ್ರನ್ಸ್ ಬೇರೆ ಆಗ್ಬೋದು ಅಷ್ಟೇ. ಬಟ್ ಕಲಿಯುವಿಕೆ ಅನ್ನೋದು ಅಷ್ಟೇ, ಅದು ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಬಿಕಾಸ್ ಒಬ್ಬೊಬ್ಬರ ಸ್ಟೈಲ್ ಒಂದೊಂದು ಥರ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಸೀರಿಯಲಲ್ಲಿ ನಾನು ಆ್ಯಕ್ಟಿಂಗ್ ಅಂತ ಕಲ್ತಿದ್ದಂದ್ರೆ ಸೀರಿಯಲಿ. ಬಿಕಾಸ್ ನಾನು ಬೇಸಿಕಲಿ ಭರತನಾಟ್ಯಂ ಡಾನ್ಸರ್ ಹಾಗೂ ಶಾಸ್ತ್ರೀಯ ಸಂಗೀತ ಗಾಯತ್ರಿ. ಸೊ ಆ್ಯಕ್ಟಿಂಗ್ ಅನ್ನೋದು ನಾನು ಕಲ್ತಿಲ್ಲ, ಆದರೆ ಅಭಿನಯ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ನನಗೆ ಭರತನಾಟ್ಯಮಿಂದ ಬಂದಿರೋದು. ಭರತನಾಟ್ಯಮಲ್ಲಿ ಅದು ಮೇಯ್ನ್ ಅಡ್ವಾಂಟೇಜ್.
ಸೊ ಅದು ನನಗೆ ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗಿಗೆ ಹೆಲ್ಪ್ ಆಯಿತು. ಸೊ ಅಲ್ಲಿ ಸೀರಿಯಲಲ್ಲಿ ನಾನು ಭಾಳ ಕಲ್ತಿದ್ದಂದರೆ ಅಲ್ಲೇ. ಸೊ ಅಲ್ಲಿ ಏನು ಕಲಿತೆ ಸಿನಿಮಾದಲ್ಲಿ ನನಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಸೂಪರ್. ಸೊ ಇಲ್ಲಿ ಕಲ್ತಿದ್ದನ್ನು ಇಲ್ಲಿ ನಾನು ಪರ್ಫಾರ್ಮ್ ಮಾಡಿದೆ ಅನ್ನೋ ಥರ ನಾನು ಹೇಳ್ಬೋದು. ಓಕೆ, ಇವಾಗ ಭರತನಾಟ್ಯಂ ಕಲ್ತಿದ್ದಲ್ಲ ಇಲ್ಲಿ ಬೆಂಗಳೂರಲ್ಲೇನಾ ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲಿ ನೀವು? ಇಲ್ಲೇ ಐ ಆಮ್ ಬ್ಯಾಂಗ್ಳೂರು, ಪ್ರಾಪರ್ ಬ್ಯಾಂಗ್ಳೂರು. ಸೂಪರ್, ನೈಸ್. ಆ್ಯಂಡ್ ಎಜುಕೇಶನ್ ಎಲ್ಲ ಏನಾಗಿರೋದು ನಿಮ್ಮದು? ಎಜುಕೇಷನ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ಅನ್ಫಾರ್ಚುನೇಟ್ಲಿ ಇಂಜಿನಿಯರಿಂಗ್ ಮುಗಿಸಿ ಇವಾಗ ನನ್ನ ಪ್ಯಾಷನ್ ಪ್ರೊಫೆಷನ್ ಆಗ್ತೀನಿ. ಸೊ ಚಿಕ್ಕ ವಯಸ್ಸಿಂದಾನು ನನ್ನ ತಂದೆ ತಾಯಿ ನನಗೆ ತುಂಬ ಸಪೋರ್ಟಿವ್ ಆಗಿದೆ. ಭರತನಾಟ್ಯಂಗೆ ಸೇರಿಸಿದ್ರು. ಲೈಕ್ ದಟ್ ವಾಸ್ ಮೈ ಇಂಟ್ರೆಸ್ಟ್ ಟು ಬಿ ಹಾನೆಸ್ಟ್ ಪರ್ಸ್ನಲಿ. ಸೊ ಅದೆಲ್ಲ ಕಲ್ತ್ಕೊಂಡ್ಬಂದು ಒಟ್ಟಿಗೆ ಎಲ್ಲೊಂದು ಕಡೆ ಅವ್ರಿಬ್ಬಿಗೆ ನಾನು ಇಂಜಿನಿಯರಿಂಗ್ ಮಾಡ್ಬೇಕಂತ ಆಸೆ ಇತ್ತು. ಸೊ ಅಂದರೆ ಆ್ಯಕ್ಚುಲಿ ನನಗೂ ಇಂಟ್ರೆಸ್ಟ್ ಇತ್ತು, ಓಕೆ ಇಂಜಿನಿಯರಿಂಗ್ ಮಾಡೋಂತ ಆ ಮೂಮೆಂಟಿಗೆ ಅನಿಸಿ ಹೋದೆ. ಬಟ್ ಇಂಜಿನಿಯರಿಂಗ್ ಮಾಡೋಣ, ಇಂಜಿನಿಯರ್ ಕೆಲಸ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ ಹಂಗೆ. ಬಿಕಾಸ್ ಐ ವಾಸ್ ಅ ಪರ್ಸನ್ ವೇರ್ ಐ ಆಮ್ ಆಲ್ವೇಸ್ ಕ್ರಿಯೇಟಿವ್ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ. ನನಗೆ ಒಂದೇ ಕಡೆ ಕೂತು ಮಾಡುವಂಥ ಕೆಲಸ ಐ ಆಮ್ ನಾಟ್ ಅ ಪರ್ಸನ್ ಲೈಕ್ ದ್ಯಾಟ್. ಸೊ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಭಾಳ ಇಷ್ಟ. ನಾನು ಎಂಜಾಯ್ ಮಾಡ್ಕೊಂಡು ಮಾಡುವಂಥ ಕಲಿಯುವಂಥದ್ದು ಆ ಥರದೊಂದು ವ್ಯಕ್ತಿ. ಸೊ ಇದು ಆ್ಯಕ್ಟಿಂಗ್ ಅನ್ನೋದು ನನಗೆ ಅವಾಗಿಂದನೂ ಮಾಡಬೇಕಂತ ತುಂಬ ಡ್ರೀಮ್ಸ್ ಇತ್ತು. ನನ್ನ ತಂದೆ ನನ್ನ ಕಾಲೇಜಿಗೆ ಕರ್ಕೊಂಡು ಹೋಗುವಾಗಲೇ ವೀರೇಶ್ ಪಕ್ಕದಲ್ಲೇ ಇತ್ತು. ಓ ಹೌದಾ? ಸೊ ಅದು ನೋಡುವಾಗೆಲ್ಲ ಐ ಶುಡ್ ನೋಡುವಾಗ ಒನ್ ಡೇ ನಾನು ಅಲ್ಲಿ ಇರ್ತೀನಿ ಅಂತ ನಾನು ಅವಾಗಲೇ ಅನ್ಕೊಳ್ತಾ ಇದ್ದೆ. ಸೊ ಅದು ನನ್ಸಾಗಿದೆ. ಬೈ ಎನಿ ಚಾನ್ಸ್ ನಿಮ್ಮ ಸಿನಿಮಾನು ಕೂಡ ಮೇನ್ ಥಿಯೇಟ್ರು ಅದೇ ಆಗಿರುತ್ತಾ? ಹೋಪ್ಸ್ ಆಗಿರಲಿ. ನೈಸ್, ಆಗಲಿ. ನಿಮ್ಮ ಕನಸು ಅಲ್ಲೂ ಕೂಡ ಅನ್ಸೋದಂಗೆ ಆಗುತ್ತೆ ಮತ್ತೆ ವಾಪಸ್. ಥ್ಯಾಂಕ್ ಯು. ನೈಸ್. ಆ್ಯಂಡ್ ಹೊಸದೊಂದು ಇತಿಹಾನ ಆ ಸಾಂಗ್ನ ನನಗೋಸ್ಕರ ಒಂದು 4 ಲೈನ್ ಸಿಂಗಿಂಗ್ ಸ್ಕಿಲ್ಸ್ ಚೆಕ್ ಮಾಡೋಣ ಇವಾಗ. ಓಕೆ. ಹೊಸದೊಂದು ಪ್ರೀತಿಯಾನ ಏನೆಂದರು ಚೆನ್ನ, ದಿನವೆಲ್ಲ ಮಾಡುತ್ತೀನಿ ನಾನಿನ್ನದೇ ಧ್ಯಾನ. ಹೇ ಇನ್ನು ಮುಂದೆ ಎಲ್ಲ ನೀನೇ ಅನ್ನುವ ಆಸೆ ಬಂದಾಯ್ತು. ಪ್ರೀತಿಯೂರ ರೋಡಿನಲ್ಲಿ ಲೈಫು ರಂಗಾಯ್ತು. ಏನೆಂದರು ಸರ್ಪ್ರೈಸಿನ ಸಾರ, ಮೂನ್ಲೈಟಲ್ಲಿ ಮೂಡಿದ ಮಂದಾರ. ಹೀಗೇನೆ ದೂರ, ಹೀಗೇನೆ ಪ್ರೀತಿಸು ಮನಸಾರ. ಸೂಪರ್. ಈಗ ತಾನೇ ವೀರ್ ಸಮರ್ಥ್ ಸರ್ ಹೇಳ್ತಿದ್ರು ಪ್ಲೇಬ್ಯಾಕ್ ಸಿಂಗರ್ಸು ಆಗೋದಷ್ಟು ಈಸಿ ಅಲ್ಲ ಅಂತ ಅಂದ್ಬಿಟ್ಟು. ಆಮೇಲಿಂದ ಒಂದ್ಸತಿ ಮಾತಾಡಿ ಅವರಿಗೆ ಈ ವಿಡಿಯೋ ಕಳಿಸ್ತೀನಿ ನಾನು, ನೀವು ಕಳಿಸಿ. ಥ್ಯಾಂಕ್ ಯು. ನೆಕ್ಸ್ಟ್ ಮೂವಿಯಿಂದ ಅದು ಒಂದು ಎಕ್ಸ್ಪೆಕ್ಟ್ ಮಾಡೋಣ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹಾಡ್ತೀರಾ. ನೈಸ್, ವೆರಿ ನೈಸ್. ಸೊ ಮಚ್. ಆ್ಯಂಡ್ ಇವತ್ತು ಒಂದು ಸಾಂಗ್ ಕೇಳಿದ್ವಿ, ಅದು ಬಣ್ಣದ ಬದುಕಿದು ಅಂತ. ಹೌದು. ಅದು ಕೇಳಿದಾಗ ಏನು ಅನಿಸ್ತು ನಿಮಗೆ ಫಸ್ಟು? ಯಾಕಂದ್ರೆ ಎಲ್ಲರೂ ಅದೇ ಸಾಂಗ್ ಬಗ್ಗೆ ಮಾತಾಡ್ತಿದ್ದಾರೆ. ಹೌದು. ಸೊ ನಿಮಗೆ ಹೇಗೆ ಅನಿಸ್ತು? ಯಾವ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರಿ ಆ ಸಾಂಗ್? ಲಿರಿಕ್ಸ್ ನನಗೆ ತುಂಬ ಇಷ್ಟ ಆಯಿತು ಅದು. ಬಿಕಾಸ್ ಎಲ್ಲರೂ ಬದುಕಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇವಾಗ ಬಣ್ಣ ಹಚ್ಕೊಂಡು ನಾವೊಂದು ಆ್ಯಕ್ಟಿಂಗ್ ಮಾಡ್ತೀವಿ ಅಂತ ಎಲ್ಲರೂ ಹೇಳ್ತಾರೆ ಆರ್ಟಿಸ್ಟ್ಗಳಿಗೆ. ಬಟ್ ನಿಜ ಜೀವನದಲ್ಲೂ ಎಷ್ಟೊಂದು ಕಡೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಎಷ್ಟೊಂದು ಕಡೆ ಬಣ್ಣ ಹಚ್ಕೊಂಡು ಮಾತಾಡ್ದಂಗೆ ಕೂಡ ಒಂದಷ್ಟು ಸನ್ನಿವೇಶಗಳು ಬಂದಿರುತ್ತೆ. ಸೊ ಇದು ಎಲ್ಲರ ಜೀವನದಲ್ಲೂ ಒಂದು ಕನೆಕ್ಟ್ ಆಗುವಂಥ ಒಂದು ಸಾಂಗ್. ಅವರ ಜೀವನದಲ್ಲಿ ಪರ್ಸ್ನಲಿ ಅನಿಸುತ್ತೆ ಇದು ಎಷ್ಟು ಸತ್ಯ ಸಂಗತಿಗಳನ್ನ ಇಟ್ಕೊಂಡು ಇದೊಂದು ಸಾಂಗ್ನ ಬರೆದಿದ್ದಾರೆ. ಸೊ ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು. ಓಕೆ. ಈಗ ಶ್ವೇತಾ ಅವರೇ, ಈ ಮೂವಿಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಕೃಷ್ಣ ಏನು ಹೇಳ್ತಾನೆ ಅಂದರೆ ಫಲಾಫಲಗಳು ನನಗೆ ಬಿಟ್ಬಿಡು, ಪ್ರಯತ್ನ ಮಾತ್ರ ನಿಮ್ದಿರಲಿ ಅಂತ. ಸೊ ನಾನು ಎಫರ್ಟ್ಸ್ನ ಹಾಕಿ ಐ ಆಮ್ ಜಸ್ಟ್ ವೇಟಿಂಗ್ ಆ್ಯಂಡ್ ಐ ಆಮ್ ಸಿಟ್ಟಿಂಗ್. ಓಕೆ, ಒಂದು ನಂಬಿಕೆಯಲ್ಲಿ ಕೂತ್ಕೊಂಡಿದ್ದೀನಿ. ಫಲ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ನಮ್ಮ ಅಭಿಮಾನಿ ದೇವರುಗಳೇ ಕೊಡಬೇಕು. ಆಡಿಯನ್ಸ್ ಅದನ್ನು ಹೆಂಗೆ ತೊಗೊತಾರೆ ಅನ್ನೋದೇ ನನಗೊಂದು ಕ್ಯೂರಿಯಾಸಿಟಿ. ಸೊ ಎಕ್ಸ್ಪೆಕ್ಟೇಷನ್ಸ್ ನಾನು ಅಷ್ಟು ಹೈ ಆಗಿ ಅಥವಾ ಕಮ್ಮಿಯಾಗಿನೂ ಇಟ್ಕೊಂಡಿಲ್ಲ. ಓಕೆ, ಏನಾದರೂ ಬರಲಿ, ಲೆಟ್ಸ್ ಟೇಕ್ ಇಟ್ ಅನ್ನೋ ಒಂದು ಪಾಸಿಟಿವ್ ನೋಟಲ್ಲಿ ಇಟ್ಕೊಂಡೆ. ಓಕೆ, ಸೂಪರ್. ಕೃಷ್ಣಾರ್ಪಣ ವಸ್ತು ಅಂತ ಅಷ್ಟೇ. ಕೃಷ್ಣ ಸೈಲೆಂಟ್ ಆಗಿಬಿಟ್ಟಿದ್ದೀರಾ, ಫುಲ್ ಮಾಡೋದೆಲ್ಲ ಮಾಡಿ. ಬಿಕಾಸ್ ಅದು ಎಕ್ಸ್ಪೆಕ್ಟ್ ಮಾಡಿದಷ್ಟು ಎಲ್ಲೊಂದು ಕಡೆ ನಮಗೆ ಎಕ್ಸ್ಪೆಕ್ಟೇಷನ್ ಮೀಟ್ ಆದರೆ ಓಕೆ ಖುಷಿ ಏನಾದಾಗುತ್ತೆ, ಅದು ಆಗಲಿಲ್ವಾ ಎಲ್ಲೊಂದು ಕಡೆ ಬೇಜಾರಾಗುತ್ತೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ದೇನೆ ಇದ್ರೆ ಹಂಗೆ. ಸೊ ನಿಮ್ಮ ಸಿನಿಮಾ ಟೀಸರು ಕಾವ್ಯಮಯವಾಗಿದೆ. ಆ್ಯಂಡ್ ಇರೋರೆಲ್ಲ ಮಲ್ಟಿ ಟ್ಯಾಲೆಂಟೆಡ್ ನಿಮ್ಮ ಟೀಮಲ್ಲಿ. ಆಲ್ಮೋಸ್ಟು ಎಲ್ಲರೂ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಯಕ್ಷಗಾನ ಮಾಡ್ತಾರೆ, ಇನ್ನೊಂದೇನೋ ಕಲೆಗಳಿದೆ. ಮಲ್ಟಿ ಟ್ಯಾಲೆಂಟೆಡ್ ಬಂಚ್ ನೀವೆಲ್ಲರೂ ಕೂಡ. ಆಲ್ಮೋಸ್ಟು ಥಿಯೇಟರ್ ಬ್ಯಾಕ್ಗ್ರೌಂಡ್ ಕೂಡ ಇದೆ ನಿಮ್ಮ ಹೀರೋಗೆ, ಮತ್ತು ನೀವು ಕೂಡ ಭರತನಾಟ್ಯಂ ಡ್ಯಾನ್ಸರು. ಸೊ ಸಾಹಿತ್ಯದ ಬಗ್ಗೆ ಎಷ್ಟು ಒಲವಿದೆ ನಿಮಗೆ?
ಸಾಹಿತ್ಯ ಅಂದ್ರೆ ಏನಾದ್ರು ಬರೆಯಕ್ಕೆ ಯಾವತ್ತರ ಟ್ರೈ ಟು ಬಿ ಮಾಡಿ? ಆನೆಸ್ಟ್ ನಾನು ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ವೆರಿ ನೈಸ್. ನಂದೇ ಒಂದು ಹೊಸದಾಗಿ ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಇದೀನಿ, ಬಟ್ ಎಲ್ಲೂ ರಿವೀಲ್ ಮಾಡಿಲ್ಲ. ಮಾಡಿ ಇವಾಗ ಲಾಂಚ್ ಮಾಡ್ಬೇಡ ಇಲ್ಲಿ. ಇಲ್ಲ, ಐ ಹ್ಯಾವ್ ಸ್ಟಾರ್ಟೆಡ್ ರೈಟಿಂಗ್ ಬಿಕಾಸ್ ಅದ್ರ ಮೇಲೆ ಒಲವು ನನಗೆ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಅಂದ್ರೆ ಯಾವ್ದು ಪೊಯಮ್ಸ್ ಅಥವಾ ಏನಾದ್ರು ಕಥೆ ಇಲ್ಲ, ಬರೀತಿದ್ದೀರಾ? ಕತೆ ಅನ್ನೋದಕ್ಕಿಂತ ಒಂದು ಶಾರ್ಟ್ ರೀಲ್ಸ್, ಒಂದು ಚಿಕ್ಕದು ರೀಲ್ಸ್ ಅಲ್ಲಿ ಬರುವಂತ Scenarios ತರ. ಸ್ಮಾಲ್ Okay. ಸೀನ್ಸ್ ಜನಕ್ಕೆ ಕನೆಕ್ಟ್ ಆಗುವಂತದ್ದೊಂದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. Super. ಹಾಗೆ ಅಂದ್ರೆ ನಿಮ್ ಚಾನಲ್ ಅಲ್ಲೇ ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡ್ಬೇಕಂತ. ಸೊ ದಟ್ ಇಸ್ ದ Very ಪ್ಲಾನ್. nice. ಸೊ ಅದಕ್ಕೋಸ್ಕರ ಈಗ ನನಗೆ ಅನುಭವ ಆಗ್ತಿದ್ದಂಗೆ ನಾನು ಅದನ್ನ ಬರೀಕ್ ಸ್ಟಾರ್ಟ್ ಮಾಡಿದೆ. ಸೊ ನಾನು Super. ನೇಚರ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ನನಗೆ ಎಷ್ಟೊಂದು ಅನುಭವಗಳಾಗಿರೋದ್ರಿಂದ ಅದರಿಂದ ಇವಾಗ ರೀಸೆಂಟ್ ಆಗಿ ಒಂದು 2 ಲೈನ್ ನಾನು ಆಕ್ಚುಲಿ ಒಂದು ಸೀರಿಯಲ್ ವರ್ಕ್ ಮಾಡ್ತಿದ್ದೀನಲ್ಲ, ಅವರೊಟ್ಟಿಗೆ ಕೂಡ ಡಿಸ್ಕಸ್ ಮಾಡಿದೆ. ಈ ತರ ಬರೀ ಅವರು ಕೂಡ ನಂಗೆ ಸಪೋರ್ಟಿವ್ ಆಗಿದ್ದಾರೆ, ನನ್ನ ಕೋ ಆರ್ಟಿಸ್ಟ್ಗಳು ಕೂಡ. ಬರೀರಿ, ಟ್ರೈ ಮಾಡಿ, ಬರೀರಿ, ಏನು ಅದ್ರಲ್ಲಿ ಏನು ಕಳ್ಕೊಳ್ಳೋಂಥದ್ದಿಲ್ಲ, ಎಕ್ಸ್ಪ್ಲೋರ್ ಮಾಡಿ ಅಂತ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಜಸ್ಟ್ ಐ ಸ್ಟಾರ್ಟೆಡ್ ರೈಟಿಂಗ್ ನಾವು. ವೆರಿ ನೈಸ್. ಆ್ಯಂಡ್ ನಿಮ್ಮ ಬೇರೆ ಬೇರೆ ಇದೇ ಥರ ಎಕ್ಸ್ಪೆರಿಮೆಂಟ್ಸು ಮುಂದಕ್ಕೆ ಹೋಗ್ತಾ ಇರಲಿ. ಭರತನಾಟ್ಯಂ ಜರ್ನಿಗೂ ಕೂಡ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇವಾಗ ಆ್ಯಕ್ಟಿಂಗ್ ಆಲ್ರೆಡಿ ತುಂಬ ವರ್ಷದಿಂದ ಮಾಡ್ತಿದ್ದೀರಾ. ಹೊಸ ಒಂದು ವೇದಿಕೆ ಸಿಗ್ತಾ ಇದೆ ಇವಾಗ, ದೊಡ್ಡ ಸ್ಕ್ರೀನು. ಎಲ್ರಿಗೂ ಒಂದು ಕನಸಿರುತ್ತೆ ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಂತ. ಟೆಲಿವಿಷನ್ ಈಸ್ ಬಿಗ್ ಥಿಂಗ್, ಬಟ್ ಸ್ಕ್ರೀನ್ ದೊಡ್ಡದಿದ್ದಾಗ ಅದು ಫೀಲೇ ಬೇರೆ. ಸೊ ಈ ಕನಸು ಹಾಗೆ ಕಂಟಿನ್ಯೂಸ್ ಆಗಿ ನನ್ಸಾಗ್ತಾ ಇರಲಿ, ತುಂಬ ಒಳ್ಳೆ ಎತ್ತರಕ್ಕೆ ಬೆಳೆಯೋ ಥರ ಆಗಲಿ. ಐ ವಿಶ್ ಯು ದ ಬೆಸ್ಟ್. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಸಿಗೋಣ ಮತ್ತೆ. ಟೇಕ್ ಕೇರ್.